ಶಾಸಕರಾದಮೇಲೆ ಅವರು ಸಿದ್ದರಾಮಯ್ಯನವರಿಗೆ ಮುಜುಗರ ಉಂಟು ಮಾಡ್ತಕ್ಕಂಥ ಕೆಲವೊಂದು ಸ್ಟೇಟ್ಮೆಂಟ್ಗಳು ಕೊಟ್ಟರು. ಏನು ಅಂತ ಅಂದ್ರೆ ಅದನ್ನು ಬೇರೆಯವರು ಬ್ಲ್ಯಾಕ್ ಮೇಲು ಅದು ಇದು ಅಂತ ಹೇಳ್ತಾರೆ. ಆ ಶಬ್ದಗಳನ್ನ ನಾನು ಬಳಸ್ಲಿಕ್ಕೆ ಹೋಗಲ್ಲ. ರಾಜಕೀಯ ವಲಯದಲ್ಲಿ ಚರ್ಚೆ ಆಯ್ತದ ಅಷ್ಟೇ. ಆದರೆ ಇಲ್ಲ ಬೊಕ್ಕಸ ಖಾಲಿ ಅದ ಇಲ್ಲಿ ಅಂತ ಹೇಳಿದ್ರು. ಆಮೇಲೆ ಎಲ್ಲ ಗ್ಯಾರಂಟಿಗೆ ಹೋಗಿದ್ದ ದುಡ್ಡು ಇಲ್ಲಿ ಯಾವುದೂ ಇಲ್ಲ ಅಂತ ಹೇಳಿದರು. ಇದರಿಂದ ಮುಜುಗರ ಆಗಿತ್ತು. ಆಮೇಲೆ ಏನಂತ ಹೇಳಿದ್ರೆ ಇಲ್ಲೆಲ್ಲ ಎಸ್ ಪಿಗಳು ಅವರ ಡಿ ಸಿಗಳು ಎಲ್ಲ ಟ್ರಾನ್ಸ್ಫರ್ಗಳು ದಂಧ ಆಗಿದಾವೆ ಇಲ್ಲೇ ಅಂತೇಳಿ ಅವ್ರದ್ದೇ ಸರ್ಕಾರದ ವಿರುದ್ಧ ಅವ್ರು ಹೇಳಲಿಕ್ಕೆ. ಹಾಗಾಗಿ ಏನಾಯಿತೋ ಗೊತ್ತಿಲ್ಲ, ಹೋಗಿ ಸಿದ್ದರಾಮಯ್ಯನವ್ರ ಹತ್ರ ಕೂತ್ಕೊಂಡು ಒಂದು 900 ಕೋಟಿ ರೂಪಾಯಿ ಅಂತ ಒಂದು ಕೆರೆ ನಿರ್ಮಾಣಕ್ಕಾಗಿ ಅಂತೇಳಿ ಒಂದು ಏನಪ್ಪ ತಂದರು. 900 ಕೋಟಿನ ತಂದು ಅದರೊಳಗಡೆ ಹೈದರಾಬಾದ್ ಕರ್ನಾಟಕದ್ದು ಇರಬೇಕು ನನಗೆ ಫಂಡು, ನನ್ನ ಒಂದು ಇದಕ್ಕೆ. ಯಾಕಂದರೆ ಅದರೊಳಗಡೆ ತೆಗೆದು ಕೊಡ್ತಾರೆ. ಯಾಕಂದರೆ ಸಪ್ರೇಟ್ ಕೊಡ್ಲಿಕ್ಕೆ ಅವ್ರ ಹತ್ರ ಗ್ಯಾರಂಟಿನೇ ಮತ್ತೆ ದುಡ್ಡು ಇದ್ದಿಲ್ಲ ಹೇಗೆ ಅಂತೇಳಿ ಹಂಗೆ ಹೈದರಾಬಾದ್ ಕರ್ನಾಟಕ ತೊಗೊಳಕ್ಕೆ ಬರೋಲ್ಲರಿ ಅವ್ರಿಗೆ. ನಮಗೆ ಈ ಕಡೆ ಎಲ್ಲರಿಗಂತ ಕೊಟ್ಟಾರ ಅವರು. ರಾಜ್ಯ ಸರ್ಕಾರದಿಂದ ಏನಾದರೂ ಮಾಡಿಕೊಡ್ರಿ, ಇದು ಇವರಿಗೆ ಬಡು ಬಗ್ಗರಿಗೆ ಮಲ್ಲಿಗರಿಗೆ ಅಂತ ಕೊಟ್ಟಿರಿ, ಅದನ್ನು ತೆಗೆದು ಯಾಕೆ ಅದನ್ನ ಆಮೇಲೆ ಚರ್ಚೆ ಮಾಡ್ತೇನೆ. ನಾನು ನೋಡಿಲ್ಲ ಅದಕ್ಕೆ ಪರ್ಫೆಕ್ಟಾಗಿ, ಆದ್ರೆ ತೊಗೊಳಕ್ಕೆ ಬರ್ತೈತೆ. ಅದು ಹೆಂಗೆ ಅಂತೇಳಿ ಹೇಳ್ತೀನಿ ಆಮೇಲೆ. ಏನೇನು ಅಲ್ಲಿ ಗೋಲ್ಮಾಲ್ ನಡೀತೈತೆ ಅಂತೇಳಿ. ಹೌದಾ, ಯಾವ ರೀತಿ ಗೋಲ್ಮಾಲ್ ಅಲ್ಲಿ KKDB ಒಳಗಡೆ ನಡೀತಾವ ಅಂತೇಳಿ. KKDB ಒಳಗಡೆ ಅವು ಇರಲಿ. ಅದು ನಾನು ಯಾವುದಾದ್ರಾಗಲಿ ಒಂದು ಗೌರ್ಮೆಂಟ್ಲಿಂದ ಒಂದು ಬಂತು, ಅದು ದುಡ್ಡೇನು ಇನ್ನೂ ಜಮಾ ಆಗಿರಲಿಲ್ಲ. ಅದು ಆ ದುಡ್ಡು ಬಿಡುಗಡೆ ಹಂತ ಹಂತವಾಗಿ ಆಗ್ತೈತೆ, ಪ್ರೋಗ್ರೆಸ್ ಆಗಬೇಕು. ಅಲ್ಲಿ ನಾನು ಹೋಗಿ ಒಂದು ಸರ್ತಿ ಇದನ್ನು DC ಅವರಿಗೆ ಕೇಳಿದೆ. ನಾನು ಏನು 36 ಕೆರೆಗಳನ್ನು 38 ಕೆರೆಗಳು ಮಾಡ್ತೀವಿ ಅಂತಾರೆ, ಏನು ರೀ ಅಂತೇಳಿ. ಇಲ್ಲರಿ ಅದ್ರ ಬಗ್ಗೆ ಏನು ನಮ್ಗೆ ಗೊತ್ತಿಲ್ಲ, ಇನ್ನೂ ಏನು ಅದು ABCDನೇ ಸ್ಟಾರ್ಟ್ ಆಗಿಲ್ಲ ಅಂತೇಳಿ. ಯಲಬುರ್ಗಾ ತಹಸೀಲ್ದಾರ್ ಅವರು ಕೇಳಿದಾನು ಅಂತೇಳಿ ನಮ್ಮ ಕೆಲವೊಬ್ಬರು ಸ್ನೇಹಿತರಿಗೆ ಕೇಳಿದೆ. ಅವ್ರಿಗೂ ಗೊತ್ತಿಲ್ಲ ಅಂತ ಆಗ್ಬಿಟ್ಟಿದೆ ಅಂತೇಳಿ. ಮತ್ತು ಯಾರಿಗೆ ಗೊತ್ತಿದೆ ಅಂತೇಳಿ ಗೊತ್ತಾಗಲ್ಲ. ಈಗ ಇದ್ದಕ್ಕಿದ್ದಂಗೆ ಮಿನಿಸ್ಟರ್ ಆದರು ಅವರು. ಈಗ ಇನ್ನೊಂದು ವರ್ಷ 1.5 ವರ್ಷ ಅಷ್ಟೇ ಉಳಿದಿದ್ದು. ಅವಾಗ ಅವ್ರಿಗೆ ಈ 900 ಕೋಟಿಯಲ್ಲಿ ಒಂದೇ ಒಂದು ಕೆರೆ ನಿರ್ಮಾಣ ಮಾಡಲಿಕ್ಕೆ ಆಗಲ್ಲ. ರಾಯರೆಡ್ಡಿಯವರು 900 ಕೋಟಿ ಒಂದು ಕೆರೆಯನ್ನು ಹೊಸ ನಿರ್ಮಾಣ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೇನು ಮಾಡಿದರು, ಈಗ ಕಡೆಗೆ ಏನಾದರೂ ಬೇರೆ ಒಂದು ಯೋಜನೆ ಮಾಡೋಣ ಅಂಥೇಳಿ ಈ ಹೊಸ ಒಂದಿಷ್ಟು 25, 24, 25 ಕೆರೆಗಳನ್ನು ಗುರುತಿಸಿದ್ದಾರೆ. ಗುರುತಿಸಿ ಓಕೆ ಒಳ್ಳೇದದು. ಏನು ಬೇರೆ ಬೇರೆ ಎಲ್ಲಿ ಇಲ್ಲ ಅಲ್ಲಿ ಏನಪ್ಪ ಅಂದ್ರೆ ಕೆರೆ ನೀರು ಕೊಡಬೇಕು, ಜನರಿಗೆ ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು ಓಕೆ. 272 ಕೋಟಿದು ಸಪರೇಟು ಮತ್ತೆ ಏನು ಅಂತಾರೆ 90 ಕಿಲೋಮೀಟ್ರ್ಲಿಂದ ಒಂದು ಪೈಪ್ಲೈನ್ ತರಬೇಕಂತ ಹೊರಟಿದ್ದಾರೆ. ಆ 272 ಕೋಟಿದು ರಹಸ್ಯ ಏನು, ಟೆಂಡರ್ ರಹಸ್ಯ ಏನು ಅಂತಂದ್ರಪ್ಪ ಅಂದರೆ, ಈಗ ಆಲ್ರೆಡಿ 90 ಕಿಲೋಮೀಟ್ರ್ ದೂರದಿಂದ ಬಂದು ಇಲ್ಲಿ ಕಲಾಲ್ ಬಂಡಿಗೆ ನೀರು ಬರ್ತಾ ಇದೆ. ಹೌದು. ಆ ನೀರನ್ನು ಬಳಸ್ಕೊಂಡು ಎಲ್ಲಿ ಬೇಕಲ್ಲಿ ಏನಪ್ಪ ಅಂದ್ರೆ ಸಪ್ಲೈ ಮಾಡಿರಿ, ಲಿಫ್ಟ್ ಮಾಡಿರಿ, ಎಲ್ಲೋ ಒಂದು ಕಡೆ ಮತ್ತೆ ಸ್ಟೋರ್ ಮಾಡಿರಿ. ಅದು ಬಿಟ್ಟು ನೀವು ಪೈಪ್ಲೈನ್ ಸಪ್ರೇಟ್ ಹಾಕ್ತಾ ಇದ್ದೀರಿ ಯಾಕೆ, ಏನಿದು ಪ್ಯಾಕೇಜು ಅಂತಕ್ಕಂಥದ್ದು ನಮ್ಮ ಆಕ್ಷೇಪಣೆ, ನಮ್ಮ ಹೋರಾಟಗಾರರ ಆಕ್ಷೇಪಣೆ. ಅದೇ 272 ಕೋಟಿಯಿಂದ ಇನ್ನೂ ಸ್ವಲ್ಪ ಉಳಿದಿದೆ, 80% ಕೆಲಸ ಆಗಿದೆ. ಈ ಇದಕ್ಕೆ ಕೊಡಿ, ಯಾವುದು ನಮ್ಮ ಕೊಪ್ಪಳ ಲಿಫ್ಟ್ ಇರಿಗೇಷನ್ಗೆ ಇನ್ನೂ ಸ್ವಲ್ಪ ಕೆಲಸಗಳಿದ್ದಾವೆ, ಅವುಗಳಿಗೆ ಕೊಡ್ರಿ. ಈಗೇನು ಆಲ್ರೆಡಿ ನೀವೇನು ಹೇಳಿದ್ರಿ, ಹೊಸ ಕೆರೆಗಳನ್ನು ಮಾಡ್ತೀನಿ ಅಂತ ಹೇಳ್ತಂದ್ರಿ. ಭಾರಿ ಒಂದು ಎಲ್ಲ ಇಡೀ ಯಾವುದೋ ಯಲಬುರ್ಗಾ ತಾಲೂಕದಲ್ಲಿ ಒಂದಿಷ್ಟು ನಾನು ಅಡ್ಡಾಡ್ತಾ ಇದ್ದೆ, ಒಂದಿಷ್ಟು ಹಳ್ಳಿಗಳಿಗೆ ಅಲ್ಲೆಲ್ಲ ಎಲ್ಲಿ ನೋಡಿದ್ರು 34-38 ಕೆರೆಗಳು. ಹೌದಾ, ಜಲಕ್ರಾಂತಿ ಇವನೇನು ಭ್ರಾಂತಿ ಅಂತೇಳಿ ನನಗನ್ನಿಸ್ತು. ಏನು ಜಲಕ್ರಾಂತಿ ಇದೆ ಇಲ್ಲಿ ಅಂತ. 3.5 ವರ್ಷ ಆದರೂ ಒಂದು ಕೆರೆ ಆಗಲಿಲ್ಲ. ಈಗ ಹಳೆ ಗಂಡನ ಪಾದವೇಗತಿ ಅಂತ ಯಾವುದು ಹರಿಬ್ರಹ್ಮ ಬಂದರೂ ಸಾಧ್ಯ ಇಲ್ಲ ಇದು ಅಂತ ಹೇಳ್ತಾ ಇದ್ರು. ಅದೇ ಒಂದು ಇದಕ್ಕೇನಂತ ಹೇಳಿದ್ರೆ ಕೆರೆಗೆ ನೀರು ತುಂಬಿಸ್ತಕ್ಕಂಥ ಕೆಲಸಕ್ಕೆ ಅವ್ರು ಏನಪ್ಪ ಅಂದ್ರೆ ನಿಂತಿದ್ದಾರೆ ಈಗ. ಅದೇ ಏನಂದ್ರೆ ನಾರಾಯಣಪುರ ಯಾವ್ದು ಅದು ಕೆಳಗಡೆ ಇದೆ, ನಮ್ಮದು ಮೇಲ್ಗಡೆ ಇದೆ ಅಂತ ಹೇಳ್ತಿದ್ರು. ಅದೇ ನಾರಾಯಣಪುರದಿಂದ ಏನಂತಂದ್ರಪ್ಪ ಅಂದ್ರೆ ಇವತ್ತು ಕೆಳಗಡೆಯಿಂದ ನೀರು ತರ್ತಾ ಇದ್ದಾರೆ. ಇವತ್ತು ತರ್ತಾ ಇದ್ದಾರೆ ಅಂದ್ರೆ ತರಲಿಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ, ಯೋಜನೆ ರೂಪಿಸಿದ್ದಾರೆ. ಅದು ವೇಸ್ಟ್ ಅಂತ, ಬೋಗಸ್ ಯೋಜನೆ ಅಂತೇಳಿ ನಮ್ಮ ಆರೋಪ ಇದೆ. ಅದರ ಬಗ್ಗೆ ತನಿಖೆ ಆಗಬೇಕು. ನಾನು ಏನೇನಿದೆ ಅಂತೇಳಿ ಅಂತಕ್ಕಂಥದ್ದು ಎಲ್ಲ ಅಪ್ಲಿಕೇಶನ್ ಒಂದು ಎಲ್ಲ ಅರ್ಜಿಗಳನ್ನು ಕೊಟ್ಟಿದ್ದೀವಿ, ನೀವೆಲ್ಲ ಡೀಟೇಲ್ಸ್ ಕೊಡಿ ಅಂತೇಳಿ. ಕೃಷ್ಣ ಭಾಗ್ಯ ಜಲ ನಿಗಮಕ್ಕೆ ಮತ್ತು ಮೈನರ್ ಇರಿಗೇಷನ್ಗೆ. ಆದರೆ ಇದು ಪೇಪರ್ನಲ್ಲಿ ಬಂತು, ಅವ್ರದ್ದೇ ಹೇಳಿಕೆ ಇದೆ. ಯಾರ್ದು, ರಾಯರೆಡ್ಡಿ ಅವರು. ನಾವು ಇದೇನಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ, ಅದು ಆ ಕೊಪ್ಪಳ ಲಿಫ್ಟ್ ಇರಿಗೇಷನ್ ಆ ಸ್ಕೀಮ್ನಲ್ಲಿ ಆಗಲ್ಲ,
ಅದಕ್ಕೆ ಸಪ್ರೇಟ್ ಆಗಿದ್ದು ಏನಪ್ಪ ಅಂದ್ರೆ 25 ಕೆರೆಗಳನ್ನು ತುಂಬಿಸ್ತೀವಿ ನಾವು ಮತ್ತು 3.5 ವರ್ಷ ಏನು ಮಾಡಿದ್ರು 900 ಕೋಟಿ ಇಟ್ಕೊಂಡು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಹಾಗೆ ಅದಕ್ಕೆ ಸಪೋರ್ಟಿವ್ ಆಗಿ ನಿನ್ನೆ ನಮ್ಮ ಫ್ರೀಡಮ್ ಟಿ ವಿಯಲ್ಲೂ ಸಹಿತ ಇವರು ಮಾತಾಡಿದರು ಮತ್ತು ರೈತರು ಮಾತಾಡಿದರು ಯಲಬುರ್ಗಾ ತಾಲೂಕಿನವರು. ಅದ್ರದ್ದು ಏನಪ್ಪ ಅಂದರೆ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ. ಇವರು ಒಂದು ಸ್ವಲ್ಪ ಅಡ್ರೆಸ್ ಮಾಡಿದ್ವಿ.